ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯವುದೀರ್ಯ ನಷ್ಟಪ್ರಾಯಶ್ಚ ಅಭದ್ರೇಷು ನಿತ್ಯಂ ಭಾಗವತ ಸೇವ್ಯ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ವದಿನ ಶುಭಂ ಕರೋತಿ ವಾಚಾಲಂ ಭಂಗುಂ ಲಂಘಾಯತೆ ಹಿರಮೇತ್ಕೃಪಾದಮಹಂ ವಂದೇ ಶ್ರೀಗುರು ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಓಂ ಜ್ಞಾನತಿಮರಾಂಧಸ್ಯ ಜ್ಞಾನಗಣಸಲಾಖ್ಯ ಚಕ್ಷುರ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಜಯಪದಾಗ ಸ್ವಾಮಿ ದಿನಾಮಿ ನಮೋ ಆಚಾರ್ಯ ನಿತ್ಯರ್ಮರ ಗೌರವ ತಾಮತಾನಕರ ಗ್ರಾಮಧಾರಿಣಿ ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರಸಾದ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿ ದಿನಾಮಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದ ಭಾಷಾತೆ ದೇಶಧಾರಣೆ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದೆ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ 10th canto 2nd chapter 9th ಶ್ಲೋಕ ಎಂದು ನಾವು ನೋಡಬೇಕು. ಅತಹಂ ಹಂಸಭಾಗೇನ ದೇವಖ್ಯಾ ಪುತ್ರತಾಂ ಸುಪ್ಪೇ ಪ್ರಾಪ್ಸ್ಯಾಮಿ ತ್ವಂ ಯಶೋದಾಯಾಂ ನಂದ ಪತ್ನ್ಯಾಂ ಭವಿಷ್ಯಸಿ. ಸೊ ಸರ್ವಮಂಗಲ ವಾಹ ಇರೋ ಯಾರು ಯೋಗ ಮಾಯೆ. ನೀವು ಏನ್ ಮಾಡಬೇಕು, ಯಾಕಂದ್ರೆ ಇಲ್ಲಿ ಭಗವಂತ ಆಜ್ಞೆ ಹೇಳ್ತಾ ಇದ್ದಾರೆ, ನೀವು ಈ ತರ ಮಾಡ್ಬೇಕು. ನೀವು ಬಂದು ದೇವಹಿ ಗರ್ಭಲ್ಲಿರೋ ಆ ಹೇಳೋ ಮಗು, ಆ ಮಗುನ ಎತ್ಕೊಂಡು ಹೋಗಿ ಅಲ್ಲಿ ನಂದ ಮಹಾರಾಜ್ ಮನೆಯಲ್ಲಿರೋ ರೋಹಿಣಿ ವಸುದೇವನ ಹೆಂಡತಿ ರೋಹಿಣಿ ಗರ್ಭಲ್ಲಿ ಇಡಬೇಕು. ಆ ಥರ ಇಟ್ಬಿಟ್ಟು ಆಮೇಲೆ ನೀವೇನ್ ಮಾಡಬೇಕು, ನಂದ ಮಹಾರಾಜು ಮತ್ತೆ ಅವರು ಹೆಂಡತಿ ಯಶೋಧ ಮಗಳಾಗ ನೀವು ಹುಟ್ಟಬೇಕು. ನೋಡಿ, ಭಗವಂತ 2 ವಿಷಯಗಳು ಹೇಳಿದ್ದಾರೆ. ಒಂದು ವಿಷಯ, ಹೇಳೋ ಗರ್ಭಣ್ಣಿ ರೋಹಿಣಿ ಗರ್ಭಕ್ಕೂ ಟ್ರಾನ್ಸ್ಫರ್ ಮಾಡಬೇಕು. ಅದೇನು ಹತ್ರ ಇಲ್ಲ. ಅವರು ಇಲ್ಲಿ ಮಥುರಲ್ಲಿ ದೇವಕಿ ಇದ್ದಾರೆ ಜೈಲಲ್ಲಿ, ರೋಹಿಣಿ ನಂದ ಮಹಾರಾಜ್ ಮನೆಯಲ್ಲಿ ಗೋಕುಲಲ್ಲಿ ಇದ್ದಾರೆ ರೋಹಿಣಿ. ನೋಡಿ, ಇಲ್ಲಿಂದ ಅಲ್ಲಿ ಆ ಗರ್ಭಕ್ಕೂ ಟ್ರಾನ್ಸ್ಫರ್ ಮಾಡಬೇಕು. ಆಮೇಲೆ ನೀವು ನಂದ ಮಹಾರಾಜ್ ಹೆಂಡತಿ ಯಶೋಧ ಗರ್ಭಲ್ಲಿ ಮಗಳ ಹುಟ್ಟಬೇಕು. ಈ ತರ 2 ಹೇಳ್ಬಿಟ್ಟಿದ್ದಾರೆ. ಅರ್ಚಿಷ್ಯಂತಿ ಮನುಷ್ಯಾಸ್ತ್ವಾಂ ಸರ್ವಕಾಮ ವರೇಶ್ವರೀಂ ದೂಭೋ ಬಹಾರ ಪಳಿಪಿಹಿ ಸರ್ವಕಾಮವರ ಪ್ರದಾಂ. ಈ ತರ ನೀವು ಮಾಡಿದರೆ ನಿಮ್ಗೂ ಈ ಸಾಮಾನ್ಯ ಮನುಷ್ಯರುಗಳು ಏನ್ ಮಾಡ್ತಾರೆ, ನಿಮ್ ಪೂಜೆ ಮಾಡ್ತಾರೆ. ಅವರ ಆಸೆ ಎಲ್ಲ ಪೂರ್ತಿ ಮಾಡಕ್ಕೋಸ್ಕರ ನಿಮ್ಮ ಹತ್ರ ಬೇಡ್ಕೊಳ್ತಾರೆ. ಸೊ ನಿಮ್ ಪೂಜೆ ಮಾಡ್ತಾರೆ. ಮತ್ತೆ ನಿಮ್ಗೋಸ್ಕರ ಅವರು ಮಿರುಗ ಬಳಿ ಎಲ್ಲ ಕೊಟ್ಟು ನಿಮ್ಗೂ ಆ ತರ ಪೂಜೆ ಮಾಡ್ತಾರೆ. ನೀವೇನ್ ಮಾಡ್ಬೇಕು, ಅವ್ರಿಗೆಲ್ಲವೂ ನೀವು ಕರುಣೆ ತೋರಿಸ್ಬೋದು. ಯಾಕಂದ್ರೆ ನೀವು ನೋಡಿದ್ರೆ ಈ ತರ ದುರ್ಗಾದೇವಿ, ಸೊ ಅವ್ರನ್ನ ಬಂದು ಈ ತರ ರಾಹು ಕಾಲಲ್ಲಿ ಪೂಜೆ ಮಾಡ್ತಾರೆ. ಮಂಗಳವಾರ ಶುಕ್ರವಾರಲ್ಲಿ ರಾಹು ಕಾಲಲ್ಲಿ ಪೂಜೆ ಮಾಡ್ತಾರೆ. ಸೊ ಏನ್ ಬೇಕಂದ್ರೆ ಅವಾಗ ದುರ್ಗಾದೇವಿ ತರ ನಾವು ಬೇಡ್ಕೊಂಡಿದ್ರೆ ಸಿಕ್ಕುತ್ತೆ ಅಂತ ಹೇಳ್ತಾರೆ. ಮತ್ತೆ ಅದೇ ತರ ನವರಾತ್ರಿ ದುರ್ಗಾ ಪೂಜೆ ಮಾಡ್ತಾರೆ. ಸೊ ಈ ತರ ಎಲ್ಲ ದುರ್ಗಾ ಪೂಜೆ ಮಾಡೋರೆಲ್ಲ ಇರ್ತಾರೆ. ಸೊ ಈ ತರ ದುರ್ಗಾದೇವಿ ಬಂದಿರೋದೇ ಯಾವಾಗ, ಈ ಕೃಷ್ಣನು ಹುಟ್ಟುವಾಗ ಇವರು ಹುಡ್ತಾರಲ್ವಾ. ಸೊ ಆವಾಗಿಂದು ಇವ್ರನ್ನ ಎಲ್ಲರೂ ಪೂಜೆ ಮಾಡ್ತಾರೆ. ಭಗವಂತ ಆಶೀರ್ವಾದ ಮಾಡಿದ್ದಾರೆ, ಕೃಷ್ಣರು ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ಇವ್ರಿಗೂ ಈ ತರ ಇಲ್ಲಿ ಎಲ್ಲರೂ ಪೂಜೆ ಮಾಡೋದು, ಮತ್ತೆ ಅವ್ರಿಗೂ ಅಷ್ಟು ಶಕ್ತಿ ಎಲ್ಲ ಸಿಕ್ಕಿದು ಸಾಕ್ಷಾತ್ ಭಗವಂತ ಕೃಷ್ಣನಿಂದು. ನಾಮಧೇಯಾನಿ ಕುರ್ವಂತಿ ಸ್ಥಾನಾನಿ ಚ ನರಾಪುವಿ ದುರ್ಗೇತಿ ಪತ್ರಕಾಲೀತಿ ವಿಜಯ ವೈಷ್ಣವಿ ಚ ಕುಮುದಾ ಚಂಡಿಕಾ ಕೃಷ್ಣ ಮಾಧವಿ ಕನ್ಯಕೆ ಕೇತಿಸ ಮಾಯಾ ನಾರಾಯಣಿ ಶಾಣಿ ಸಾರಥೇತಿ ಅಂಬಿಕೇತಿ ಚ. ಸೊ ಭಗವಂತ ದೇವೋತ್ತಮ ಪರಮ ಪುರುಷ ಭಗವಂತ ಶ್ರೀ ಕೃಷ್ಣ ಹೇಳ್ತಾರೆ,
ಓ ಮಾಯಾದೇವಿ, ಈ ತರ ನನ್ನ ಆಶೀರ್ವಾದದಿಂದ ಈ ಭೂಲೋಕಲ್ಲಿ ಎಲ್ಲ ಜಾಗಲ್ಲಿ ನೀವು ಎಷ್ಟೋ ನಾಮಗಳು ನಿಮ್ಗೂ ಇಡ್ತಾರೆ. ಏನೇನು ನಾಮಗಳು ಇಡ್ತಾರೆ ಗೊತ್ತಾ? ನಿಮ್ಗೂ ದುರ್ಗಾ, ಭದ್ರಗಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಗ, ಕೃಷ್ಣ. ಯಾಕಂದ್ರೆ ಕಪ್ಪಾಗಿರ್ತಾರಲ್ವ ಅದಕ್ಕೆ ಕೃಷ್ಣ, ಮಾಧವಿ, ಮತ್ತೆ ಕನ್ಯಕಾ, ಮಾಯಾ, ನಾರಾಯಣಿ, ಈಶಾನಿ, ಸಾರಥ, ಅಂಬಿಕಾ. ಸೊ ಈ ತರ ಹೆಸರುಗಳು ಇಟ್ಟು ನಿಮ್ಗೂ ಪೂಜೆ ಮಾಡ್ತಾರೆ. ಅವ್ರಿಗೆಲ್ಲ ನೀವು ಕರುಣೆ ತೋರಿಸ್ತೀರಾ ಹೇಳ್ತಾರೆ. ಯಾಕಂದ್ರೆ ವೈಷ್ಣವರು ಇವಾಗ ನೀವು ನೋಡಿದ್ರೆ ಒಂದೇ ಸಮಯದಲ್ಲಿ ಇಲ್ಲಿ ಕೃಷ್ಣವೂ ಹುಟ್ಟುತ್ತಾರೆ, ಅದೇ ತರ ಅಲ್ಲಿ ಯೋಗಮಾಯೆ ಮಹಾಮಾಯಿ ಅವರು ಹುಡ್ತಾರೆ. ಮಾಯಾದೇವಿ ಅವರೇ ದುರ್ಗಾದೇವಿ. ಸೊ ಕೃಷ್ಣನ್ನಿ ಪೂಜೆ ಮಾಡೋರು ವೈಷ್ಣವರು, ಅವರೆಲ್ಲ ಕೃಷ್ಣ ಭಕ್ತರುಗಳಾಗ ಶುದ್ಧ ಸಾಗ್ದರ್ಗಳಾಗ ಇರ್ತಾರೆ. ಅದೇ ದುರ್ಗಾದೇವಿನ ಪೂಜೆ ಮಾಡೋರು ದುರ್ಗಾದೇವಿ ಭಕ್ತರುಗಳಾಗ ಇದ್ದಾರೆ. ಸೊ ಎಲ್ಲರೂ ಈ ತರ ದುರ್ಗಾದೇವಿ, ಭದ್ರಗಾಳಿ, ವಿಜಯ, ಈ ತರ ವೈಷ್ಣವಿ, ಚಂಡಿಗ, ಕನ್ಯಗ, ಸಾರಥ, ಸೊ ಈ ತರ ಹೆಸರುಗಳೆಲ್ಲ ಇಟ್ಟು ಆ ದುರ್ಗಾದೇವಿನಿ ಪೂಜೆ ಮಾಡ್ತಾ ಇದ್ದಾರೆ. ಸೊ ಆವಾಗ ಅವರು ಆಸೆ ಪೂರ್ವೈಸಿದ ಮೇಲ್ಗಡೆ ಮತ್ತೆ ಅವರು ಈ ತರ ಏನಾದ್ರು ಪೂಜೆ ಮಾಡೋದು, ಬಲಿ ಕೊಡೋದು, ಸೊ ಈ ತರ ಎಲ್ಲ ಮಾಡ್ತಾರೆ. ನೆಕ್ಸ್ಟ್ ಶ್ಲೋಕ. ಗರ್ಭ ಸಂಘರ್ಷಣಾತ್ತಂ ವೈ ಪ್ರಾಹು ಸಂಘರ್ಷಣಂ ಪುವೀಂ ರಾಮೇತಿ ಲೋಕ ರಮಣಾತ್ ಬಲಭದ್ರಂ ಫಲೋಚ್ಛ್ರಯಾತ್. ಸೊ ರೋಹಿಣಿ, ಇವಾಗ ರೋಹಿಣಿ ಗರ್ಭಲ್ಲಿ ಇರೋ ಆ ಭಗವಂತ ಎಲ್ಲಿಂದ ಬಂದ್ರು? ದೇವಿಹಿ ಗರ್ಭ ಇಂದು ಬಂದ್ರು. ಸೊ ಈ ತರ ದೇವಿ ಗರ್ಭ ಇಂದು ರೋಹಿಣಿ ಗರ್ಭಕ್ಕೂ ಟ್ರಾನ್ಸ್ಫರ್ ಆಯ್ತು ಅಲ್ವಾ? ಸೊ ಅದಕ್ಕೆ ಅವ್ರಿಗೆ ಸಂಘರ್ಷಣವ್ರನ್ನ ಹೆಸರು. ಸೊ ಒಂದು ಜಾಗದಿಂದ ಒಂದು ಜಾಗಕ್ಕೂ ಟ್ರಾನ್ಸ್ಫರ್ ಆಗೋದು, ಅದಕ್ಕೂ ಸಂಘರ್ಷಣ ಹೆಸರು. ಅದಕ್ಕೆ ಅವ್ರಿಗೂ ಸಂಘರ್ಷಣ ಹೆಸರು. ಅದೇ ತರ ಗೋಕುಲಲ್ಲಿ ಇರೋ ಗೋಕುಲ ವಾಸಿಗಳು ಎಲ್ಲರೂ ಅವ್ರನ್ನೇ ಅಷ್ಟು ಮುದ್ದಾಗಿ ನೋಡ್ಕೊಳ್ತಾರಂತೆ. ಆ ತರ ನೋಡ್ಕೊಳ್ಳುವಾಗ ಅವರೆಲ್ಲರನ್ನೂ ಇವರು ತೃಪ್ತಿಪಡಿಸ್ತಾರೆ. ಅದಕ್ಕೆ ಇವ್ರಿಗೂ ರಾಮಾನ ಹೆಸರು. ಅದೇ ಬಲರಾಮ, ರಾಮಾನ ಹೆಸರು. ಅದೇ ತರ ಇವರು ಬಂದು ಅವ್ರಿಗೂ ದೇಹ ಬಲ ಅಷ್ಟು ಸ್ಟ್ರಾಂಗ್ ಆಗಿರುತ್ತಂತೆ. ಯಾರಿಗೂ ನಮ್ಮ ಬಲದೇವ್ಗೂ. ಅದಕ್ಕೆ ಅವ್ರಿಗೂ ಬಲಭದ್ರಾನ ಹೆಸರಂತೆ. ಸೊ ಈ ತರ ಸಂಘರ್ಷಣ ಎಲ್ಲಿಂದು ಬಂತು? ದೇವಿಗೆ ಗರ್ಭ ಎಂದು ರೋಹಿಣಿ ಗರ್ಭಕ್ಕೂ ಹೋಗಿ ಎಂದು ಈ ಹೆಸರು ಬಂತಂತೆ. ಸೊ ಎಲ್ಲರನ್ನೇ ತೃಪ್ತಿಪಡಿಸೋರು, ಅದಕ್ಕೆ ಇವ್ರಿಗೆ ರಾಮನ ಹೆಸರು. ಮತ್ತೆ ಇವರು ಅಷ್ಟು ಬಲ ಇರುತ್ತೆ, ವೆರಿ ಸ್ಟ್ರಾಂಗ್ ಶರೀರ, ಅದಕ್ಕೆ ಬಲಭದ್ರಾನ ಹೆಸರು. ಸೊ ಈ ತರ ಆಕ್ಚುಲಿ ನಾವು ಬಂದು ಈ ತರ ಪುರಾಣಗಳಲ್ಲಿ 3 ರಾಮಣ್ಣ ನೋಡ್ಬೋದು. ಯಾರ್ಯಾರು? ಪರಶುರಾಮರು, ಆಮೇಲೆ ರಘುರಾಮ, ರಾಮಚಂದ್ರರು, ಆಮೇಲೆ ಈ ಬಲರಾಮರು. ಈ ತರ 3 ರಾಮರುಗಳು ಇದ್ದಾರೆ. ಓಕೆ, ನೆಕ್ಸ್ಟ್ ಶ್ಲೋಕ. ಸಂದಿಷ್ಟೈವಂ ಭಗವತಾ ತತೇತಿ ಓಂ ಇತಿ ತದ್ವಸಹಂ ಪ್ರತಿಗೃಹ್ಯ ಪರಿಕ್ರಮ್ಯಂ ಕಾಂ ಕಥಾ ತಥಾ ಕರೋತ್. ಸೊ ಈ ತರ ಆ ದೇವೋತ್ತಮ ಪರಮ ಪುರುಷರು ಇವರಕ್ಕೂ ಈ ತರ ಕಟ್ಟಲೆ ಇಟ್ಟುಬಿಟ್ಟಿದ್ದಾರೆ ಯೋಗಮಯಕ್ಕೆ. ನೀ ಈ ತರ ಮಾಡ್ಬೇಕು, ಈ ತರ ಎಲ್ಲ ನಡ್ಕೋಬೇಕು, ಈ ತರ ಹೇಳಿದಿಂದು ಅವರು ಓಂನು ಆ ವೇದ ಮಂತ್ರ ಉಚ್ಚಾರ ಮಾಡಿಕೊಂಡು ಆ ಥರವೇ ನಾವು ಮಾಡ್ತೀನಿ ಸ್ವಾಮಿ ಇನ್ನು ಆ ಥರ ಅವರು ಆಜ್ಞೆ ಕೊಟ್ಬಿಟ್ಟು ನಮಸ್ಕಾರ ಮಾಡಿಬಿಟ್ಟು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಬಿಟ್ಟು ಅವರು ಅಲ್ಲಿಂದು ಹೋಗ್ಬಿಡ್ತಾರೆ. ಯಾಕಂದ್ರೆ ಭಗವಂತ ಹೇಳಿದಾರಲ್ವಾ, ಸೊ ಆ ಕೆಲಸಗಳನ್ನ ಮಾಡಬೇಕು ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಸೊ ಅವ್ರು ಏನೆಲ್ಲ ಹೇಳಿದಾರೋ ಅದೇ ತರ ಮಾಡಿಬಿಟ್ಟಿದ್ದಾರೆ ಅವರು. ಯಾಕಂದ್ರೆ ನಮ್ಗೂ ಎದು ಮಾಡ್ಬೇಕು ಎದು ಮಾಡಬಾರ್ದು ನಮ್ಗೆ ಗೊತ್ತಿಲ್ಲ. ಆದ್ರೆ ಭಗವಂತ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಹೇಳ್ತಾರೋ ಆ ತರ ನಾವು ಮಾಡಿದ್ರೆ ನಮ್ ಜೀವನ ಚೆನ್ನಾಗಿರುತ್ತೆ. ಇವಾಗ ಅವರು ಈ ತರ ದುರ್ಗಾದೇವಿಗೆ ಹೇಳಿದ ಮೇಲ್ಗಡೆ ಅವರು ಕೃಷ್ಣನ್ ಏನ್ ಹೇಳಿದಾರೋ ಅದೇ ತರ ಅವರು ಮಾಡ್ತಾ ಇದ್ದಾರೆ.
ನೆಕ್ಸ್ಟ್ ಗರ್ಭೆ ಪ್ರಣೀತೆ ದೇವಖ್ಯಾ ರೋಹಿಣೀಂ ಯೋಗ ನಿದ್ರಯ ಅಹೋ ವಿಶ್ರಂಸಿತೋ ಗರ್ಭ ಇದಿ ಭೌರ ವಿಸುಕೃಸು. ಸೊ ಈ ತರ ದೇವಕಿ ಮಗುವಾಗ ಇರೋ ದೇವಿಗೆ ಗರ್ಭಲ್ಲಿ ಮಗುವಾಗ ಇರೋ ಆ ಗರ್ಭನಿ ಯೋಗಮಾಯ ಏನ್ ಮಾಡ್ತಾರೆ, ರೋಹಿಣಿ ಗರ್ಭಕ್ಕೂ ಚೇಂಜ್ ಮಾಡ್ಬಿಡ್ತಾರಂತೆ. ಇವಾಗ ಚೇಂಜ್ ಆಗಿ ಆತರ ಚೇಂಜ್ ಆದ್ಮೇಲೆ ಇವಾಗ ಅವ್ರಿಗೂ ಬೆಳಗ್ಗೆ ಎದ್ದೋಲಿ ನೋಡುವಾಗ ಅಲ್ಲಿ ಹೊಟ್ಟೆಯಲ್ಲಿ ಮಗು ಇಲ್ಲ, ಅಷ್ಟು ದೊಡ್ಡ ಹೊಟ್ಟೆ ಇತ್ತು. ಆದ್ರೆ ಬೆಳಗ್ಗೆ ಎದ್ದು ನೋಡಿದ್ರೆ ಅಷ್ಟು ದೊಡ್ಡ ಹೊಟ್ಟೆ ಇಲ್ಲ, ಮಗು ಇಲ್ಲ ಗರ್ಭಲ್ಲಿ. ಸೊ ಇವಾಗ ಗರ್ಭ ಈ ತರ ಅಬಾರ್ಷನ್ ಆಯ್ತು, ಕಳೆದೋಯ್ತು ಅವರು ಅನ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಅಷ್ಟು ದುಃಖ ಆಯ್ತು. ಸೊ ಅದು ನೋಡುವಾಗ ಎಲ್ಲರಿಗೂ ದುಃಖ ಐತಂತೆ. ಯಾಕಂದ್ರೆ ಎಲ್ಲರೂ ನೋಡಿ ಈ ತರ ಅವರು ಮಗು ಹೋಗ್ಬಿಟ್ಟಿದೆ. ಯಾಕಂದ್ರೆ ಅದು ಹುಟ್ಟಿದರೇನೋ ಕಂಸಾಕ್ ಕೊಂದು ಬಿಡ್ತಾನೆ, ಮತ್ತೆ ಇವಾಗ ಗರ್ಭಲ್ಲಿಂದ ಹೋದ್ರೂ ಎಲ್ಲರೂ ಅಳ್ತಾ ಇದ್ದಾರೆ. ಯಾಕಂದ್ರೆ ನೀವು ನೋಡಿದ್ರೆ ಅವರು ಭಯ, ಯಾರಿಗೂ ದೇವಗಿಗೂ ಭಯ ಪಟ್ಟು 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 ಅವರು ಅಷ್ಟು ಒಂದು ದುಃಖಗಳಿದ್ದಾರೆ ಅವರು. ಆ ಭಯದಿಂದ, ಯಾಕಂದ್ರೆ ಹುಟ್ಟಿದ್ರೆ ಆ ಮಗುನ ಏನ್ ಮಾಡ್ತಾವನೋ ಈ ಕಂಸಾನು, ಇವಾಗ ಆ ಮಗು ಹುಟ್ಟಕ್ಕೆ ಮುಂಚೆ ಹೋಗ್ಬಿಟ್ಟಿದೇನೋ ಆ ಒಂದು ದುಃಖ ನೋಡಿ. ಒಂದು ತಾಯಿಗೆ ಯಾವ ತರ ದುಃಖಗಳು ಬರ್ತಾ ಇದೆ ಅಲ್ವಾ, ಆ ತರ ಇತ್ತು ಅವ್ರಿಗೂ. ಅಲ್ಲಿರೋ ಅರಣ್ಮನೆಯಲ್ಲಿ ಇರೋರು ಎಲ್ಲರಿಗೂ ಇದು ಗೊತ್ತಾಗಿ ಎಲ್ಲರೂ ಬೇಜಾರಾಗ್ತಾರೆ, ಎಲ್ಲರೂ ಅಳ್ತಾರಂತೆ. ಈ ತರ ಆಗ್ಬಿಟ್ಟಿದೇನು. ಯಾಕಂದ್ರೆ ಅದು 1 ದಿನ 2 ದಿನ ಅದಿಲ್ಲ ಮಾತಾಜಿ, 7 ಮಂತ್ ಬೇಬಿ ಅದು. ಓಕೆ, ಸೊ 7 ಮಂತ್ ಪೂರ್ತಿ ಆಯ್ತು. 7 ಮಂತ್ ಪೂರ್ತಿಯಾಗಿರೋದು, ಆದ್ರೆ ಎಷ್ಟು ದೊಡ್ಡ ಹೊಟ್ಟೆ ಇರುತ್ತೆ ಅಲ್ವಾ. ಯಾಕಂದ್ರೆ ನಾರ್ಮಲ್ ಆಗಿ ಕೆಲವ್ರಕ್ಕೆಲ್ಲ ನೋಡಿದ್ರೆ 7 ಮಂತಲ್ಲೇ ಮಗು ಬಿಡುತ್ತೆ ಅಲ್ವಾ. ಆತರ ಇವಾಗ ಇವ್ರಿಗೂ 7 ಮಂತ್ ಪೂರ್ತಿ ಆಗಿರೋ ಅಷ್ಟು ದೊಡ್ಡ ಗರ್ಭ. ಒಂದು ಕ್ಷಣದಲ್ಲಿ ಒಂದು ನೈಟಲ್ಲಿ ಹೋಯ್ತು. ಯೋಗಮ್ಮ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ. ಸೊ ಇದೆಲ್ಲ ನಾವು ಬಂದು ಹರಿವಂಶಲ್ಲೇ ನೋಡ್ಬೋದು. ಹರಿವಂಶ ಅಲ್ಲಿ ನೋಡ್ಬೋದು. ಇವಾಗ ಭಾಗದಲ್ಲಿ ನಮ್ಗೆ ಕೊಟ್ಟಿದ್ದಾರಲ್ವಾ. ಈ ತರ ನೈಟಲ್ಲಿ ಈ ತರ ಚೇಂಜ್ ಆಯ್ತು. ಎಲ್ಲ ನೈಟ್ ನಿದ್ರೆ ಮಾಡ್ತಾ ಇರುವಾಗ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಎದ್ದೊಳಿ ನೋಡುವಾಗ ಇವರ ಹೊಟ್ಟೆಯಲ್ಲಿ ಮಗು ಇಲ್ಲ, ಮತ್ತೆ ರೋಹಿಣಿಯಲ್ಲಿ ನಿದ್ರೆ ಮಾಡ್ತಾ ಇದ್ರಲ್ವಾ, ಅವರು ಎದ್ದೊಳುವಾಗ ಅವರ ಹೊಟ್ಟೆಯಲ್ಲಿ ಮಗು ಇರುತ್ತೆ. ಓಕೆ, ನೆಕ್ಸ್ಟ್ ಶ್ಲೋಕ ನೋಡೋಣ. ಭಗವಾನಪಿ ವಿಶ್ವಾತ್ಮ ಭಕ್ತಾನಾಂ ಅಭಯಂಕರಹಂ ಆವಿ ವೇಸಾಂಶ್ಚ ಪಾಗೇನ ಮನ ಆನಕ ತುಂದಿಪೇಯಹಂ. ಸೊ ಈ ತರ ಎಲ್ಲ ಜೀವರಾಶಿಗಳು ಪರಮಾತ್ಮ ಇರೋನು ಯಾರು, ಆ ಸಾಕ್ಷಾತ್ ಭಗವಂತ, ಆ ದೇವೋತ್ತಮ ಪರಮ ಪುರುಷ. ಸೊ ಎಲ್ಲರಿಗೂ ಭಯ ಒಂದಿರುತ್ತೆ. ಏನಾದೊಂದು ಸಂದರ್ಭದಲ್ಲಿ ಏನಾದೊಂದು ಜಾಗದಲ್ಲಿ ನಮ್ಗೆ ಭಯ ಅನ್ನೋದು ಬರುತ್ತೆ ಅಲ್ವಾ. ಆದ್ರೆ ಎಲ್ಲಾ ಭಯಾన్ని ಇಂದು ಬಿಡುಗಡೆ ಮಾಡೋನು ಯಾರಂದ್ರೆ ಆ ದೇವೋತ್ತಮ ಪರಮ ಪುರುಷರು. ಆ ಭಗವಂತ ಇವಾಗ ಯಾರ ಹೃದಯಲ್ಲಿ ವಸುದೇವರು ಧ್ಯಾನ ಮಾಡ್ತಾ ಇದ್ರಂತೆ, ಜೈಲಿ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ, ಆವಾಗ ಆ ಸಕಲ ಐಶ್ವರ್ಯ ಇರೋನು ಆ ಭಗವಂತ ಆ ವಸುದೇವರನ ಹೃದಯಲ್ಲಿ ಅವ್ರಿಗೂ ದರ್ಶನ ಕೊಡ್ತಾರಂತೆ. ಅಷ್ಟು ಪ್ರಕಾಶವಾಹ. ಅವ್ರಿಗೂ ಆಶ್ಚರ್ಯ ಆಯ್ತು, ಏನಿದು, ನಾವು ಕಣ್ಣು ಮುಚ್ಚಿದರೆ ಏನೋ ಪ್ರಕಾಶವಾಗ ನಮ್ಮ ಹೃದಯದಲ್ಲಿ ಏನೋ ಕಾಣಿಸ್ತಾ ಇದೆ. ಅವರು ನೋಡ್ತಾರೆ. ಸಾ ಪಿಪ್ರತ್ ಪೌರುಷಂ ಧಾಮ ಪ್ರಾಜಮಾನೋ ಯಥಾ ರವಿ ತುರಾಸತ್ತೋ ಅತಿ ದುರ್ಧರ್ಷೋ ಭೂಧಾನಾಂ ಸಂಬಭೂಯಃ. ಸೊ ಆ ದೇವೋತ್ತಮ ಪರಮ ಪುರುಷರು, ಸೊ ಆ ಭಗವಂತ, ಒಂದೇ ನಿಮಿಷ,
ಹರೇ ಕೃಷ್ಣ. ಸೊ ಭಗವಂತ 17th ಶ್ಲೋಕ ಓದಿದಿನ. ಸಾ ಪಿಪ್ರತ ಪೌರುಷಂ ಧಾಮ ಪ್ರಜಾಮಹಾನೋ ಯಥಾ ರವಿಃ ದುರಾಸತೋ ಅತಿ ದುರ್ದರ್ಶೋ ಭೂದಾನಾಂ ಸಂಭೂವಃ. ಸೊ ಆ ದೇವೋತ್ತಮ ಪರಮ ಪುರುಷರು ಅವರ ಹೃದಯದಲ್ಲಿ ವಸುದೇವರು ಕಣ್ಮುಚ್ಚಿ ಈ ಥರ ಧ್ಯಾನ ಮಾಡುವಾಗ ಅವರ ಹೃದಯದಲ್ಲಿ ಭಗವಂತ ದರ್ಶನ ಕೊಡ್ತಾರಂತೆ. ಸೊ ಅವ್ರ ಹೃದಯದಲ್ಲಿ ಮಧ್ಯದಲ್ಲಿ ಈ ತರ ಭಗವಂತನೇ ಅವರು ನೋಡ್ತಾ ಇದ್ದಾರೆ. ಸಾಕ್ಷಾತ್ ಆ ದೇವೋತ್ತಮ ಪರಮ ಪುರುಷರು ಅಷ್ಟು ಪ್ರಕಾಶವಾಗ ಅವರ ಹೃದಯದಲ್ಲಿ ಅವ್ರಿಗೂ ದರ್ಶನ ಕೊಡ್ತಾ ಇದ್ದಾರೆ. ಅಷ್ಟು ಸೂರ್ಯ ತರ ಅಷ್ಟು ಪ್ರಕಾಶವಾಗಿದ್ದಾರಂತೆ ಆ ಭಗವಂತ. ಆ ಪ್ರಕಾಶನೇ ನೋಡ್ತಾ ಇದ್ದಾರೆ. ಆದ್ರೆ ಮತ್ತೆ ಪೂರ್ತಿ ಅದು ನೋಡಕ್ಕೆ ಆಗಿಲ್ಲ, ಅಷ್ಟು ಪ್ರಕಾಶವಾಗಿದೆ ಅಂತೆ. ಸೊ ಇವಾಗ ಆ ಭಗವಂತ ಯಾಕೆ ಇವಾಗ ಬಂದಿದ್ದಾರೆ? ಆ ಕಂಸನ್ನಿ ಸಾಯಿಸಕ್ಕೋಸ್ಕರ ಅಲ್ವಾ? ಸೊ ಅವನಕ್ಕೂ ಮೃತ್ಯು ಕೊಡೋಕ್ಕೋಸ್ಕರ, ಎಲ್ಲ ಅಸುರರು ನಾಶ ಮಾಡೋಕ್ಕೋಸ್ಕರ. ಸೊ ಅದಕ್ಕೆ ಇವಾಗ ಭಗವಂತ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಬಲರಾಮರ್ ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ, ಇವಾಗ ಕೃಷ್ಣ ಅಲ್ಲಿ ಬಂದ್ಬಿಟ್ಟಿದ್ದಾರೆ. ಸೊ ಬಂದು ಅವರು ಏನ್ ಮಾಡ್ತಾರೆ, ಯಾಕಂದ್ರೆ ಇವಾಗ ವಸುದೇವನ ಹೃದಯಲ್ಲೇ ಇದ್ದಾರೆ. ಸೊ ಆ ಹೃದಯ ಅಂದು ಇಲ್ಲಿ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಅದು ನೋಡೋಣ. ತಥೋ ಜಕಂ ಮಂಗಲಂ ಅಚ್ಯುತಾಂಸಂ ಸಮಾಹಿತಂ ಸೂರ ಸೂತೇನ ದೇವಿ ತಥಾರ ಸರ್ವಾತ್ಮಕಂ ಆತ್ಮಭೂತಂ ಕಷ್ಟ ಯದಾನಂತಕರಂ ಮನಸ್ತಃ. ಸೊ ಏನ್ ಮಾಡ್ತಾರಂತೆ, ಆ ಪೂರ್ಣ ಐಶ್ವರ್ಯ ಆ ಭಗವಂತ, ಯಾಕಂದ್ರೆ ಷಟ್ ಐಶ್ವರ್ಯ ಇರೋನು ಭಗವಂತ. ಏನು ಐಶ್ವರ್ಯಗಳು, ಬಲ, ಹೊಗಳು, ಬುದ್ಧಿ, ಸೌಂದರ್ಯ, ಆಮೇಲೆ ಏನು ವೈರಾಗ್ಯ, ಇದರ ತುರವು. ಸೊ ಈ ತರ ಸಟ್ ಐಶ್ವರ್ಯ ಇರೋನು ಭಗವಂತ. ಆ ಭಗವಂತ ವಸುದೇವರನ ಹೃದಯಲ್ಲಿ ಎಲ್ಲ ಪ್ರಪಂಚಗಳಿಗೂ ನಾಯಕ, ಎಲ್ಲ ಪ್ರಪಂಚಗಳಿಗೂ ಯಜಮಾನರು, ಆ ಮಂಗಳಕರವಾಗಿ ಇರೋ ಆ ಭಗವಂತ ಇವಾಗ ವಸುದೇವರನ ಹೃದಯಲ್ಲಿ ಬಂದು ಅಷ್ಟು ಪ್ರಕಾಶವಾಗಿ ಇದಾರಂತೆ. ಆ ಪ್ರಕಾಶ ಆ ವಸುದೇವರನ ಹೃದಯದಿಂದ ದೇವಿಗೆ ನೋಡ್ತಾರಂತೆ. ಏನಪ್ಪ ಇದು, ನನ್ನ ಯಜಮಾನರು ಇಷ್ಟು ಪ್ರಕಾಶವಾಗಿ ಅವ್ರ ಹೃದಯದಿಂದ ಏನೋ ಒಂದು ಟಾರ್ಚ್ ಲೈಟ್ ತರ ಎಷ್ಟು ಪ್ರಕಾಶವಾಗಿ ಏನೋ ಕಾಣಿಸ್ತಾ ಇದ್ದೇನೆ, ಅವರು ನೋಡ್ತಾ ಇದ್ದಾರಂತೆ. ನೋಡ್ತಾ ಇರುವಾಗನೇ ಆ ವಸುದೇವನ ಹೃದಯದಿಂದ ದೇವಗಿನ ಹೃದಯಕ್ಕೂ ಚೇಂಜ್ ಆಗಿದ್ದಾರಂತೆ ಅವರು. ನೋಡಿ, ಅವರ ಹೃದಯದಲ್ಲಿ ಲೈಟ್ ತರ ಇತ್ತು, ಆ ಪ್ರಕಾಶ ಇವಾಗ ಇವರ ಹೃದಯಕ್ಕೂ ಅಲ್ಲಿಂದ ಪೈಂಗನ್ ಇಲ್ಲಿ ಚೇಂಜ್ ಆಗ್ಬಿಟ್ಟಿದ್ದಾರೆ. ಚೇಂಜ್ ಆದ್ಮೇಲ್ಗಡೆ ಇವಾಗ ದೇವಕಿಗೂ ಅಷ್ಟು ಪ್ರಕಾಶವಾಗಿ ಕಾಣಿಸ್ತಾ ಇದಂತೆ ಅವರು ಹೃದಯ ಮತ್ತೆ ಆ ಪೂರ್ತಿ ಶರೀರ. ಸೊ ಇದೆಲ್ಲ ದೇವಿಗೆ ನೋಡ್ತಾ ಇದ್ದಾಳೆ, ಅವಳು ನೋಡ್ತಾ ಇದ್ದಾಳೆ, ಇದೇನಪ್ಪ ಇಷ್ಟೊಂದು ಆಶ್ಚರ್ಯ. ಇವಾಗ ಆ ಪ್ರಕಾಶದಿಂದ, ಯಾಕಂದ್ರೆ ಭಗವಂತ ಇಲ್ಲಿಂದ ಅಲ್ಲಿ ಟ್ರಾನ್ಸ್ಫರ್ ಆದ್ಮೇಲ್ಗಡೆ ಅಷ್ಟು ಒಂದು ಸೌಂದರ್ಯವಾಗಿದ್ದಾರಂತೆ. ಯಾಕಂದ್ರೆ ಇವಾಗ ನಾವೆಲ್ಲ ನೋಡಿ, ನಾವೆಲ್ಲ ಜೀವಾತ್ಮಗಳು, ನಾವೆಲ್ಲ ತಾಯಿ ತಂದೆಯಿಂದ ಹುಟ್ಟಿದೀವಿ ಅಲ್ವಾ? ತಾಯಿ ಅದದು ತಂದೆ ಇಂದು ಸೊ ತಾಯಿ ಗರ್ಭಕ್ಕೆ ಹೋಗಿ ಆ ತರ ನಾವು ಹುಡ್ತೀವಿ. ಆದ್ರೆ ಇಲ್ಲಿ ಭಗವಂತ ವಸುದೇವನ ಹೃದಯದಿಂದ ದೇವಗಿ ಹೃದಯಕ್ಕೂ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ಅವರು ದೇವಗಿ ಗರ್ಭಕ್ಕೂ ಹೋಗ್ತಾರೆ. ಆದ್ರೆ ನೋಡ್ಕೊಳ್ಳಿ ಯಾವ ತರ ಭಗವಂತ, ಯಾಕಂದ್ರೆ ನಮ್ ತರ ಭಗವಂತ ಇಲ್ವೇ? ಯಾಕಂದ್ರೆ ಭಗವಂತ ದೇವೋತ್ತಮ ಪರಮ ಪುರುಷರು ಅಲ್ವಾ? ಅದೇ ವೀರರಾಘವ ಆಚಾರ್ಯರು ಏನ್ ಹೇಳ್ತಾರೆ, ವಸುದೇವ ದೇವಕಿ ಜಡರಾಯೋರ್ ಹೃದಯೋರ್ ಭಗವತಃ ಸಂಬಂಧ. ಸೊ ಈ ತರ ಸಂಬಂಧ ವಸುದೇವನ ಹೃದಯ ಎಂದು ದೇವಗಿ ಹೃದಯಕ್ಕೂ ಹೋಗಿ ಅಲ್ಲಿಂದ ಗರ್ಭಕ್ಕೂ
ಆ ದೇವೋತ್ತಮ ಪರಮ ಪುರುಷರು ಹೋಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಸೊ ಹೃದಯ ಟು ಹೃದಯ ಟ್ರಾನ್ಸ್ಫರ್ ಆಯ್ತು ಹೇಳ್ತಾರೆ. ನೆಕ್ಸ್ಟ್ ಶ್ಲೋಕ ನೋಡೋಣ. सा देवकी सर्वजगन्निवास निवासभूत नितरां रेझे भोजेन्द्र केहे अग्नि सिकेवरुद्धा सरस्वती ज्ञान कले यथा सती. ಈ ತರ ಕಂಸನ ಆ ಜೈಲಲ್ಲಿ ದೇವಕಿ ಇದ್ದಾರೆ. ಆ ಸಕಲ ಕಾರಣಗಳಿಗೂ ಕಾರಣವಾಹ ಇರೋ ಆ ದೇವೋತ್ತಮ ಪರಮ ಪುರುಷ ಆ ದೇವಕಿನ ಗರ್ಭಲ್ಲಿದ್ದಾರೆ. ಎಲ್ಲ ಲೋಕಕ್ಕೂ ನಾಯಕ ಇವಾಗ ಆ ಜೈಲಲ್ಲಿ ದೇವಕಿ ಗರ್ಭಲ್ಲಿದ್ದಾರೆ ನೋಡಿ. ಇವಾಗ ಎಕ್ಸಾಂಪಲ್ ಇಲ್ಲಿ ಏನ್ ಕೊಡ್ತಾರೆ, ಅನಾಲಜಿನ ಹೇಳ್ತಾರಲ್ವಾ. ಸೊ ಆ ತರ ಅವ್ರು ಏನ್ ಕೊಡ್ತಾರೆ, ಒಂದು ಪಾಟ್ ಒಳಗಡೆ ದೀಪ ಇಟ್ಟಿದ್ರೆ ಆ ಪ್ರಕಾಶ ಮತ್ತೆ ಯಾವ ಜಾಗಕ್ಕೆ ಹೋಗಲ್ಲ. ಆ ತರ ದೇವಕಿ ಅಷ್ಟು ಪ್ರಕಾಶವಾಗಿದಾರಂತೆ. ಆ ದೇವಕಿನ ಪ್ರಕಾಶ ಯಾರು ನೋಡಕ್ಕಾಗಲ್ಲ, ಯಾಕಂದ್ರೆ ಅವ್ರನ್ನ ಜೈಲ್ ಒಳಗಡೆ ಇಟ್ಟು ಬಿಟ್ಟಿದ್ದಾರೆ. ಕತ್ತಲಾಗಿರೋ ಆ ಜೈಲ್ ಒಳಗಡೆ ದೇವಕಿನ ಅರೆಸ್ಟ್ ಮಾಡಿ ಇಟ್ಟಿದ್ದಾರೆ. ದೇವಕಿ ವಸುದೇವರ ಆ ಜೈಲ್ ಇರೋದಿಂದು ಆ ದೇವಕಿ ಮೇಲ್ಗಡೆ ಇರೋ ಆ ಪ್ರಕಾಶ ಯಾರು ನೋಡಕ್ಕಾಗಲ್ಲ. ಅದೇ ತರ ಒಂದು ವಂಚಕ ಅವನಿಗೂ ಅಷ್ಟೊಂದು ಜ್ಞಾನ ಇರುತ್ತಂದ್ರೆ ಆ ಜ್ಞಾನದಿಂದ ಯಾರಿಗೆ ಏನ್ ಪ್ರಯೋಜನವೇ ಇಲ್ಲ. ಸೊ ಆ ತರ ಇಲ್ಲಿ ಬಂದು ಎರಡು ಅನಾಲಜಿ ಕೊಟ್ಟಿದ್ದಾರೆ. ಒಂದು ಆ ಪಾಟ್ ಒಳಗಡೆ ಇರೋ ದೀಪ, ಒಂದು ಮೋಸಕಾರ ವಂಚಕ ಅವನ ಹತ್ರ ಇರೋ ಜ್ಞಾನ ಅದು ಯಾರಿಗೂ ಉಪಯೋಗ ಆಗೋದಿಲ್ಲ, ಎಲ್ಲರೂ ನಾಶ ಮಾಡಕ್ಕೆ ಯೂಸ್ ಆಗುತ್ತೆ. ಆ ತರ ಈ ದೀಪ ಪಾಟ್ ಒಳಗಡೆ ಇದ್ರೆ ಯಾರಿಗೂ ಪ್ರಕಾಶ ಕೊಡಲ್ಲ, ಆ ಪಾಟ್ ಒಳಗಡೆ ಇರುತ್ತೆ. ಸೊ ಈ ತರ ಕೊಡ್ತಾ ಇದ್ದಾರೆ. ಸೊ ಆ ಭಗವಂತ ಆ ದೇವೋತ್ತಮ ಪರಮ ಪುರುಷರು ಇವಾಗ ನೋಡಿ ಇಲ್ಲಿ ಆ ಜೈಲ್ ಒಳಗಡೆ ಅವ್ರ ಗರ್ಭಲ್ಲಿ ಕೂತ್ಕೊಂಡ್ ಬಿಟ್ಟಿದ್ದಾರೆ. ಆ ದೇವೋತ್ತಮ ಪರಮ ಪುರುಷರು ಈ ಶ್ಲೋಕ ಫಿನಿಶ್ ಮಾಡಿಬಿಡೋಣ. ತಾಂ ವೀಕ್ಷಕಂ ಸಹ ಪ್ರಪಯಾಜಿತಾಂತರಾಂ ವಿರೋಚಯಂತಿಂ ಪವನಂ ಸುಶೀಸ್ಮಿತಾಂ ಆಹೈಷ ಮೇ ಪ್ರಾಣಹರೇ ಹರೋಹರೀರ್ ಕುಹಾಂ ಧ್ರುವಂ ಸ್ತ್ರಿತೋ ಯನ್ನ ಪುರೇಯಂ ಈದೃಸೀಂ. ಈ ತರ ಆ ದೇವಕಿನ ಗರ್ಭಲ್ಲಿರೋ ಆ ದೇವೋತ್ತಮ ಪರಮ ಪುರುಷರು ಅಷ್ಟು ಆ ಪ್ರಕಾಶ ಇಂದು ಅವರ ಪ್ರಕಾಶ ಇಂದು ಆ ದೇವಿಗೆ ಅಷ್ಟು ಪ್ರಕಾಶವಾಗಿ ಕಾಣಿಸ್ತಾ ಇದ್ದಾರಂತೆ. ಅಷ್ಟು ಸಂತೋಷವಾಗ ಏನೋ ಅವ್ರಿಗೆ ಅಷ್ಟೊಂದು ಸಂತೋಷವಾಗ ಅಷ್ಟು ಶುದ್ಧವಾಗ ಅಷ್ಟು ನಕ್ಕೊಂಡಿದ್ದಾರಂತೆ. ಇದೆಲ್ಲ ನೋಡಿದರೆ ಕಂಸನಕ್ಕೂ ಎಷ್ಟು ಭಯ ಆಗುತ್ತೆ ನೋಡಿ. ಸೊ ಭಗವಂತ ಅವ್ರ ಒಳಗಡೆ ಇರೋದಿಂದು ಅಷ್ಟೊಂದು ಏನೋ ಆ ಸ್ಮೈಲ್ ಆಗಲಿ, ಅವರ ಸಂತೋಷವಾಗಿರೋದಾಗಲಿ, ಅವರು ಸೌಂದರ್ಯ ಎಲ್ಲ ಚೇಂಜ್ ಐತಂತೆ. ಅಷ್ಟೊಂದು ಚೇಂಜ್ ಆಗ್ತಾ ಇದೆ ಅವರು. ಕಲಿಕಾಲೆ ನಾಮರೂಪ ಕೃಷ್ಣ ಅವತಾರ. ಸೊ ಈ ತರ ಭಗವಂತ ಕೃಷ್ಣರು ಅವತಾರ ತಗೋಬೇಕು, ಅದಕ್ಕೆ ಇವಾಗ ಅವ್ರ ಗರ್ಭಲ್ಲಿ ಇದ್ದಾರೆ. ಆದರೆ ಈ ಕಲಿಯುಗಲ್ಲಿ ಭಗವಂತನ ನಾಮ ಏನು, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಭಗವಂತನ ನಾಮವೇ ನಾವು ಜಪಿಸಬೇಕು. ಆ ಭಗವಂತನ ನಾಮ ರೂಪಲ್ಲಿ ಭಗವಂತ ಇಲ್ಲಿ ಇದ್ದಾರೆ. ಓಕೆ, ಸೊ 20 ಶ್ಲೋಕಗಳಾಯ್ತು. ಮತ್ತೆ ನಾಳೆ ನೋಡೋಣ. ಓಕೆ, ಹರೇ ಕೃಷ್ಣ. ಏನೋ ಡೌಟ್ ಇದ್ರೆ ಕೇಳ್ಬೋದು.